ನಮ್ಮ ರಾಜ್ಯ ದೇಶ ಆಗಬೇಕು ಅಂದ ತಕ್ಷಣ ತುಂಬ ಜನಕ್ಕೆ ಒಂಥರ ಪುಳಕಿತ ಆದಂಗೆ ಆಗುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಏನಿದು ನೀವು ಭಾರತನ ಹೊಡೆದಾಕ್ಬಿಡ್ತಾ ಇದ್ದೀರಿ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಇದೆ. ಪ್ರತಿಯೊಂದು ವಿಚಾರನೂ ನಮ್ಮ ರಾಜ್ಯದೊಳಗಡೆ ಮಾಡಬೇಕು ಅಂದ್ರೂ ರಾಜ್ಯ ಸರ್ಕಾರ ಒಂದು ನೀತಿನ ರೂಪಿಸ್ಬಿಟ್ಟು ಅದನ್ನು ಅಂಗೀಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಬೇಕು. ಈ ಪದ್ಧತಿ ನಿಲ್ಲಬೇಕು. ಡೆಲ್ಲಿಲಿ ಇರುವಂಥ ಸುಪ್ರೀಂ ಕೋರ್ಟು ನಮಗೆ 2,500 ಕಿಲೋಮೀಟರ್ ದೂರ ಇದೆ. ನಾವು ಹೋಗಿ ನಮ್ಮ ಕೇಸ್ಗಳನ್ನ ಆಡೋದಕ್ಕಾಗೋದಿಲ್ಲ. ಅದರ ಮುಂದಿನ ಭಾಗ ಏನು ಅಂತಂದರೆ ಇನ್ನೂ ಉತ್ತಮವಾಗಿ ಬದುಕೋದು ಅಂತಂದರೆ ಇವಾಗಿರುವಂಥ ವ್ಯವಸ್ಥೆ ಇನ್ನೂ ಸರಳವಾಗಿ ಇನ್ನೂ ಉತ್ತಮವಾಗಿ ಜನಸಾಮಾನ್ಯರಿಗೆ ಕೈಗೆ ಸಿಗಬೇಕು ಆಡಳಿತ ವ್ಯವಸ್ಥೆ. ಅದಕ್ಕೆ ಸ್ವಾಯತ್ತತೆ ಬರಬೇಕು. ಕನ್ನಡ ಇವತ್ತು ಒಂದು ಭಾಷೆಯಾಗಿದೆ, ಅದೊಂದು ದೇಶ ಆಗಬೇಕು. ಎಲ್ಲರಿಗೂ ಶರಣು. ನಮ್ಮ ರಾಜ್ಯಗಳ ಸ್ವಾಯತ್ತತೆ ಈ ರೀತಿ ಅಂದ ತಕ್ಷಣವೇ ತುಂಬ ಜನಕ್ಕೆ ಏನಿದು ಹಿಂಗಂದ್ರೆ ಅಂತ ಗೊತ್ತಾಗಲ್ಲ. ಅದೇ ನಮ್ಮ ರಾಜ್ಯ ದೇಶ ಆಗಬೇಕು ಅಂದ ತಕ್ಷಣ ತುಂಬ ಜನಕ್ಕೆ ಒಂಥರ ಪುಳಕಿತ ಆದಂಗೆ ಆಗುತ್ತೆ. ಜೊತೆಗೆ ಇನ್ನು ಕೆಲವರಿಗೆ ಏನಿದು ನೀವು ಭಾರತನ ಹೊಡೆದಾಕ್ಬಿಡ್ತಾ ಇದ್ದೀರಿ. ರೀ, ಭಾರತ ಅಲ್ಲ, ಫಸ್ಟು ಅದನ್ನ ಇಂಡಿಯಾ ಅನ್ನೋದನ್ನು ಕಲೀರಿ. ಇಂಡಿಯಾ ಅದು ಒಂದು ದೇಶ ಅಲ್ಲ. ಇಂಡಿಯಾ ಅಂದರೆ ಅದೊಂದು ಹಲವು ರಾಜ್ಯಗಳ ಒಕ್ಕೂಟ. ಇಂಡಿಯನ್ ಯೂನಿಯನ್ ಸಂವಿಧಾನದ ಆರ್ಟಿಕಲ್ 1 ಏನು ಹೇಳುತ್ತೆ? ಇಂಡಿಯಾ ಅದು ಒಂದು ಒಕ್ಕೂಟ ಅಂತ ಹೇಳುತ್ತೆ ಹೊರತಾಗಿ ಅದು ಒಂದು ದೇಶ ಅಂತ ಹೇಳಲ್ಲ. ಈಗ ರಾಜ್ಯಗಳು ಸ್ವಾಯತ್ತತೆ ಪಡೆಯೋದು ಅಂತಂದ್ರೇನು? ಸ್ವತಂತ್ರ ಅಂದರೆ ಅದು ಮೊದಲು ಅರ್ಥ ಆಗ್ತಿರ್ಲಿಲ್ವಂತೆ. ಒಂದ್ಸಲ ನಾನು ಕೊಯಂಬತ್ತೂರಲ್ಲಿ ಯಾವುದೋ ಒಂದು ಮೀಟಿಂಗ್ಗೆ ಹೋದಾಗ ಅಲ್ಲಿ ಈ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ನಡೆಯುವಾಗ ಅಲ್ಲೊಂದಷ್ಟು ಜನ ಹೇಗೆ ಮಾತಾಡ್ತಿದ್ರು ಅಂತಂದರೆ, ಏನಿದು ಸ್ವತಂತ್ರ ಇಲ್ವಾ ನಮಗೀಗ? ನಾವೇನು ಊಟ ಮಾಡೋಕ್ಕೆ ಕೈ ಹಿಡ್ಕೊಬಿಟ್ಟಿದ್ದಾರಾ? ಇವ್ರು ಏನಕ್ಕೆ ಸುಮ್ಮನೆ ಹಿಂಗೆ ಹೋರಾಡ್ತಾರೆ? ಅವತ್ತು ಕೂಡ ಹೋರಾಡಿದವರು ಯಾರೋ ಕೆಲವರ ಹೊರತಾಗಿ ಎಲ್ಲರೂ ಕೂಡ ಭಾಗವಹಿಸಿರಲಿಲ್ಲ. ಈಗ ಈ ವಿಡಿಯೋ ನೋಡ್ತಾ ಇರೋರು ಎಷ್ಟು ಜನ ನಿಮ್ಮ ಪೂರ್ವಿಕರು ಸ್ವತಂತ್ರ ಹೋರಾಟದಲ್ಲಿದ್ದರು? ಇಲ್ಲ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ಸ್ವಾತಂತ್ರ್ಯ ಹೋರಾಟಗಾರರ ಫ್ಯಾಮಿಲಿ ಇದೆಯಾ? ಆದರೆ ನಾವು ಇವಾಗ ಸ್ವಾತಂತ್ರ್ಯನ ಅನುಭವಿಸ್ತಾ ಇಲ್ವಾ? ಅದೇ ರೀತಿಯೇ ಯಾವುದೇ ಒಂದು ಒಳ್ಳೆ ಕೆಲಸ, ಯಾವುದೇ ಒಂದು ಜನ ಉಪಯೋಗಿ ಕೆಲಸ ಅದು ಬೆರಳೆಣಿಕೆ ಜನರಿಂದ ಮಾತ್ರನೇ ಮಾಡೋದಕ್ಕೆ ಸಾಧ್ಯ. ಮತ್ತು ಆ ಆಸಕ್ತಿ ಕೆಲವರು ಜನಕ್ಕೆ ಇರುತ್ತೆ. ಅವರು ಕಮಿಟೆಡ್ ಆಗಿ ದುಡಿದು ಈ ಒಂದು ಸಮಾಜ ಚೆನ್ನಾಗಿರಲಿ ಅಂತ ಕೆಲಸ ಮಾಡ್ತಾರೆ. ಆದರೆ ಅದರ ಬೆನಿಫಿಟನ್ನು ಪಡೆಯೋರು ಎಲ್ಲರೂ ಆಗಿರ್ತಾರೆ. ಅದೇ ರೀತಿಲಿ ಇವಾಗ ಏನು ರಾಜ್ಯಕ್ಕೆ ಸ್ವಾಯತ್ತತೆ ಬೇಕು. ಸ್ವಾಯತ್ತತೆ ಅಂತಂದರೆ ಇವತ್ತೇನು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸರ್ವಾಧಿಕಾರನ ನಡೆಸ್ತಾ ಇದೆ. ಅದು BJP ಸರ್ಕಾರ ಅಂತಲ್ಲ, BJP ಪಕ್ಷದ್ದು ಅಂತಲ್ಲ, ಇಲ್ಲ ಕಾಂಗ್ರೆಸ್ ಪಕ್ಷದ್ದು, ಇಲ್ಲ ಅಂತಂದರೆ ಎಲ್ಲ ಪಾರ್ಟಿನೂ ಸೇರಿ ಮಾಡಿದ್ದು ಸರ್ಕಾರ ಅಂತಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಇದೆ. ಪ್ರತಿಯೊಂದು ವಿಚಾರನೂ ನಮ್ಮ ರಾಜ್ಯದೊಳಗಡೆ ಮಾಡಬೇಕು ಅಂದ್ರೂ ರಾಜ್ಯ ಸರ್ಕಾರ ಒಂದು ನೀತಿನ ರೂಪಿಸ್ಬಿಟ್ಟು ಅದನ್ನು ಅಂಗೀಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸ್ಬೇಕು. ಈ ಪದ್ಧತಿ ನಿಲ್ಲಬೇಕು ಅಂತಂದರೆ ರಾಜ್ಯಗಳಿಗೆ ಸ್ವಾಯತ್ತತೆನ ಪಡ್ಕೋಬೇಕು. ಸ್ವಾಯತ್ತತೆ ಪಡೆಯೋದು ಅಂತಂದ್ರೇನು? ನಾವು ಯಾರ ವಿರುದ್ಧ ಹೋರಾಡಬೇಕು, ಎಲ್ಲಿ ಇದನ್ನು ಪಡೆಯೋದು? ಸಿಂಪಲ್ ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಸುಪ್ರೀಂ ಕೋರ್ಟ್ ಎಲ್ಲಿದೆ? ಸುಪ್ರೀಂ ಕೋರ್ಟು ಡೆಲ್ಲಿಲಿದೆ. ಡೆಲ್ಲಿಲಿ ಇರುವಂಥ ಸುಪ್ರೀಂ ಕೋರ್ಟು ನಮಗೆ 1,000 ಕಿಲೋಮೀಟರ್ ದೂರ ಇದೆ. ನಾವು ಹೋಗಿ ನಮ್ಮ ಕೇಸ್ಗಳನ್ನ ಆಡೋದಕ್ಕಾಗೋದಿಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯ ಅವ್ರ ಕೇಸ್ ಇರ್ಬೋದು, ಇನ್ಯಾರೋ ದೊಡ್ಡ ಮಿನಿಸ್ಟ್ರುಗಳದ್ದು, ಇಂಡಸ್ಟ್ರಿಯಲಿಸ್ಟ್ಗಳದ್ದು ಕೇಸ್ಗಳನ್ನ ಆಡೋದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಲಾಯರ್ಗಳು ಬರ್ತಾರೆ. ಅವ್ರು ಬಿಟ್ಬಿಡಿ, ರಾಜಕಾರಣಿಗಳು, ಇಂಡಸ್ಟ್ರಿಯಲ್ ಅವ್ರಿಗೆ ಬೇಕಾದಷ್ಟು ದುಡ್ಡಿರುತ್ತೆ, ಅವರೇ ಡೆಲ್ಲಿಗೆ ಹೋಗಲಿಲ್ಲ, ಅವರೇ ಅಲ್ಲಿಂದ ಇಲ್ಲಿಗೆ ಕರೆಸ್ಲಿ. ಆದರೆ ಜನಸಾಮಾನ್ಯರ ಕೇಸ್ಗಳು ಇಲ್ಲಿ ಇತ್ಯರ್ಥ ಆಗಲಿಲ್ಲ ಅಂತಂದವು ಅವರು ಎಲ್ಲಿಗೆ ಹೋಗಬೇಕು? ನಿಜವಾಗ್ಲೂ ಅವರು ಡೆಲ್ಲಿವರೆಗೂ ಹೋಗಿ ಈ ಕೋರ್ಟ್ಗಳಲ್ಲಿ ಅವರು ನ್ಯಾಯನ ಪಡೆಯೋದಕ್ಕೆ ಪಡ್ಕೋತಾರೋ ಇಲ್ಲ ಅವರು ಮೋಸ ಹೋಗ್ತಾರೋ? ಆದರೆ ಅಟ್ಲೀಸ್ಟ್ ಆ ಪ್ರಯತ್ನ ಕೂಡ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಇಲ್ಲ. ಆದರೆ ನಾರ್ತ್ ಇಂಡಿಯಾದವ್ರಿಗೆ ಆ ಅವಕಾಶ ಇದೆ. ಯಾಕಂದರೆ ಅದು ಆ ಹಿಂದಿ ನಾಡಲ್ಲಿದೆ. ಜೊತೆಗೆ ಅವ್ರಿಗೆ ಡಿಸ್ಟೆನ್ಸು ಕೂಡ ಹತ್ರ ಇರೋದ್ರಿಂದ ಅವ್ರ ಕೇಸ್ಗಳನ್ನ ಅಲ್ಲಿಗೆ ತಗೊಂಡು ಹೋಗ್ತಾರೆ. ಇನ್ನು ಈಗ ಪೆಂಡಿಂಗ್ ಉಳಿದಿರುವಂಥ ಕೇಸ್ಗಳು ಏನಿದೆ ಇವನ್ನ ಕ್ಲಿಯರ್ ಮಾಡಬೇಕಂದ್ರೆ 300 ವರ್ಷ ಬೇಕು ಈ ಒಂದು ಸುಪ್ರೀಂ ಕೋರ್ಟು ಪೆಂಡಿಂಗ್ ಉಳಿದಿರುವಂಥ ಕೇಸನ್ನು. ಹಾಗಾಗಿ ಸುಪ್ರೀಂ ಕೋರ್ಟ್ ಬೆಂಚು ಎಲ್ಲ ರೀಜನಲ್ಲೂ ಆಗಬೇಕು. ಸೌತ್ ಇಂಡಿಯಾದಲ್ಲೊಂದು ಸುಪ್ರೀಂ ಕೋರ್ಟ್ ಬೆಂಚ್ ಆಗಬೇಕು, ಈಸ್ಟ್ ಇಂಡಿಯಾದಲ್ಲೂ ಆಗಬೇಕು, ವೆಸ್ಟ್ ಇಂಡಿಯಾದಲ್ಲೂ ಆಗಬೇಕು, ಸೆಂಟ್ರಲ್ ಇಂಡಿಯಾದಲ್ಲಿ ಆಗಬೇಕು. ಆಯಿತು, ಅವರು ಏನೋ ದನಿ ಮಾಡಿ ಪಡ್ಕೊಳ್ಳಿ.
ನಾವು ಸೌತ್ ಇಂಡಿಯಾದಲ್ಲಿ ಇರುವಂಥವ್ರು ನಮಗೆ ಸೌತ್ ಇಂಡಿಯಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಬೆಂಚ್ ಬೇಕು ಅಂತೇಳಿ ನಾವು ಈಗಾಗಲೇ ಸಾಕಷ್ಟು ವರ್ಷದಿಂದ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಆಡಳಿತ ಇದೆಯಲ್ಲ, ಇವು ಸೌತ್ ಇಂಡಿಯಾದವ್ರಿಗೆ ಹತ್ರ ಆಗದೇನೆ ಸ್ವಾಯತ್ತತೆ, ರಾಜ್ಯಗಳ ಸ್ವಾಯತ್ತತೆ, ಮತ್ತು ರಾಜ್ಯ ಸರ್ಕಾರ ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರಕ್ಕೆ ಹೋಗ್ದೇನೆ ತಾನೇ ತನ್ನ ನಾಡೊಳಗಡೆ ನಿಯಮಗಳನ್ನ ರೂಪಿಸುವಂಥ ಅಧಿಕಾರ ಪಡ್ಕೊಳ್ಳೋದು ಸ್ವಾಯತ್ತತೆ. ಅಕ್ಟೋಬರ್ 1ನೇ ತಾರೀಕು 2024ರಂದು ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿ ನ್ಯಾಷನಲ್ ಲಾ ಸ್ಟೂಡೆಂಟ್ ಅಸೋಸಿಯೇಷನ್ ಉದ್ಘಾಟನೆ ಮಾಡಿ ಅಲ್ಲಿ ಈ ಒಂದು ಸೆಮಿನಾರ್ನ ನಾವು ಕಂಡಕ್ಟ್ ಮಾಡಿದ್ವಿ. ಆ ಒಂದು ಸೆಮಿನಾರು ಏನಂತಂದರೆ ಸುಪ್ರೀಂ ಕೋರ್ಟ್ ಬೆಂಚು ಎಷ್ಟು ಅವಶ್ಯಕ ಅಂತ, ಅದ್ರ ಬಗ್ಗೆ ಆ ಇಂಪಾರ್ಟೆನ್ಸ್ ಬಗ್ಗೆ ತಿಳಿಸೋದಕ್ಕೆ ಹೈದರಾಬಾದ್ ಒಸ್ಮಾನಿಯಾ ಯೂನಿವರ್ಸಿಟಿಯ ಪ್ರೊಫೆಸರ್ ವಿನೋದ್ ಕುಮಾರ್ ಅವರು ಭಾಳ ಚೆನ್ನಾಗಿ ಅದನ್ನು ವಿವರಣೆ ಕೊಟ್ಟರು. ಇಲ್ಲಿ ತೆಲಂಗಾಣ, ಆಂಧ್ರ ಮತ್ತು ಕರ್ನಾಟಕದ 3 ರಾಜ್ಯದಿಂದನೂ ಸೇರಿದ್ವಿ. ಇಲ್ಲಿ ಎಲ್ಲ ಪಕ್ಷದವರು ಕೂಡ ಬಂದಿದ್ದರು. ಕೆಲವರು ಇರ್ಬೋದು, ಕಾಂಗ್ರೆಸ್ ಇರ್ಬೋದು, SRCP ಇರ್ಬೋದು, TDP ಇರ್ಬೋದು, ಎಲ್ಲ ಪಕ್ಷದ MLA, MLC, MP ಎಲ್ಲರೂ ಬಂದಿದ್ದರು. ಎಲ್ಲರೂ ಕೂಡ ನಮ್ಮ ಡಿಮ್ಯಾಂಡ್ ಏನಿದೆ, ಸೌತ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಬೆಂಚ್, ಸುಪ್ರೀಂ ಕೋರ್ಟ್ ಬರಬೇಕು ಅಂತಲ್ಲ, ಸುಪ್ರೀಂ ಕೋರ್ಟ್ ಬೆಂಚ್ಗೂ ಸುಪ್ರೀಂ ಕೋರ್ಟ್ಗೂ ವ್ಯತ್ಯಾಸ ಇದೆ. ಸುಪ್ರೀಂ ಕೋರ್ಟ್ ಒಂದೇ ಇರುತ್ತೆ, ಅದರದ್ದು ಬೆಂಚ್ಗಳು ಬರಬೇಕು. ಬೆಂಚ್ ಅಂತಂದರೆ ಸಾಮಾನ್ಯ ಜನರು ತಮ್ಮ ಕೇಸ್ಗಳನ್ನ ಆಡೋದಕ್ಕೆ ಈಸಿ ಆಗುತ್ತೆ. ಈಗ ಕರ್ನಾಟಕದಲ್ಲಿ ಕೋರ್ಟು ಪೀಠ ಇದರಲ್ಲಿ ಇದೆ, ಇಲ್ಲಿ ಧಾರವಾಡದಲ್ಲಿದೆ ಮತ್ತು ಕಲಬುರಗಿಯಲ್ಲಿದೆ. ಹೈಕೋರ್ಟ್ ಪೀಠನೇ ನಾವು ಮಾಡೋಕ್ಕೆ ಸಾಧ್ಯ ಇದೆ ಅಂದರೆ ಸುಪ್ರೀಂ ಕೋರ್ಟ್ ಪೀಠ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ? ಯಾಕೆ ಇದ್ರ ಬಗ್ಗೆ ಅವ್ರು ಮಾಡ್ತಾ ಇಲ್ಲ ಅಂತಂದರೆ, ಕೆಲವರು ಹೇಳ್ಬೋದು ಅದು ನಾರ್ತ್ ಇಂಡಿಯನ್ ಡಾಮಿನೇಷನ್ನು, ಅದು ಅವರು ಸುಪ್ರೀಂ ಪವರು ಡೈಲ್ಯೂಟ್ ಆಗಿಬಿಡ್ತದೆ ಅಂತ. ಖಂಡಿತವಾಗ್ಲೂ ಇಲ್ಲ. ನಾವು ಆ ಬೇಡಿಕೆನ ಒತ್ತಡ ಆಗ್ತಾ ಇಲ್ಲ, ನಮ್ಮ ರಾಜಕಾರಣಿಗಳು ಒತ್ತಡ ಆಗ್ತಾ ಇಲ್ಲ. ನಮ್ಮ ರಾಜಕಾರಣಿಗಳು ಒತ್ತಡ ಹಾಕ್ಬೇಕಂತಂದರೆ ನಮ್ಮಂಥ ಆರ್ಗನೈಸೇಷನ್ಗಳು ಆ ವಿಚಾರನ ಜನಸಾಮಾನ್ಯರಲ್ಲಿ ತುಂಬಬೇಕಾಗುತ್ತೆ. ಎಲ್ಲದಕ್ಕೂ ನಾವು ನೇರವಾದ ರಿಟರ್ನ್ಸನ್ನು ಬಯಸ್ಕ ಕೂತ್ಕೊಂಡ್ರೆ, ಸ್ವತಂತ್ರ ಚಳವಳಿಲಿ ಎಷ್ಟು ಜನ ತ್ಯಾಗ ಮಾಡಿ ಸ್ವತಂತ್ರ ತಂದುಕೊಟ್ಟವ್ರು, ಅದರ ಮುಂದಿನ ಭಾಗ ಏನು ಅಂತಂದರೆ ಇನ್ನೂ ಉತ್ತಮವಾಗಿ ಬದುಕೋದು ಅಂತಂದರೆ ಇವಾಗಿರುವಂಥ ವ್ಯವಸ್ಥೆ ಇನ್ನೂ ಸರಳವಾಗಿ, ಇನ್ನೂ ಉತ್ತಮವಾಗಿ ಜನಸಾಮಾನ್ಯರಿಗೆ ಕೈಗೆ ಸಿಗಬೇಕು ಆಡಳಿತ ವ್ಯವಸ್ಥೆ. ಅದಕ್ಕೆ ಸ್ವಾಯತ್ತತೆ ಬರಬೇಕು. ಅದಕ್ಕೋಸ್ಕರ ನಮ್ಮ ಶಕ್ತಿ ಎಷ್ಟಿರುತ್ತೋ, ನಮ್ಮ ಕೈಲಿ ಎಷ್ಟಾಗುತ್ತೋ, ಸೌತ್ ಇಂಡಿಯಾದ ಇತರೆ ಭಾಷೆಯವ್ರನ್ನ ಸೇರಿಸ್ಕೊಂಡಾದರೂ ಸರಿ, ಇಲ್ಲ ಕರ್ನಾಟಕದ ಒಳಗಡೆ ನಿಮ್ಮ ಸಂಘಟನೆ ಆದರೂ ಸರಿ, ಸ್ವಾಯತ್ತತೆಗೋಸ್ಕರ ಕಾರ್ಯಕ್ರಮಗಳನ್ನ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಆಲೋಚನೆಯನ್ನು ತುಂಬಬೇಕಾಗುತ್ತೆ. ಈ ಸುಪ್ರೀಂ ಕೋರ್ಟ್ ಪೀಠ ಬೇಕು ಅನ್ನೋ ವಿಚಾರ ಇಟ್ಕೊಂಡೇ ಒಂದೊಂದು ಕಾರ್ಯಕ್ರಮ ರೂಪಿಸಿ ಅದು MP ಗಳಿಗೆ, MLAಗಳಿಗೆ ವಿಷಯನ ಮುಟ್ಟಿಸಿದ್ರೆ, ಸರ್ಕಾರಕ್ಕೆ ವಿಷಯನ ಮುಟ್ಟಿಸಿದ್ರೆ, ಇದು ಒತ್ತಡ ಜಾಸ್ತಿಯಾಗಿ ಇದು ಸಾಕಾರಗೊಳ್ಳುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ನಾವು ರಾಜ್ಯಗಳ ಸ್ವಾಯತ್ತತೆಗೆ ಫೋಕಸ್ ಆಗಿ ಕೆಲಸ ಮಾಡಬೇಕು. ಇದನ್ನು ಯಾವುದೇ ಒಂದು ನೇರವಾದ ಬೆನಿಫಿಟನ್ನು ಬಯಸ್ದೇನೆ, ಇದರಿಂದ ನನಗೆ MLA ಆಗ್ಬಿಡ್ತೀನ, MP ಆಗ್ಬಿಡ್ತೀನಿ, ಇದರಿಂದ ನನಗೆ ದುಡ್ಡು ಬಂದ್ಬಿಡ್ತದ, ಇದರಿಂದ ನನಗೆ ಸ್ಥಾನಮಾನ ಬಂದ್ಬಿಡ್ತದ, ಈ ರೀತಿ ಯಾವುದನ್ನು ಬಯಸ್ತೇನೆ ನಮ್ಮ ಮುಂದಿನ ಪೀಳಿಗೆ ಮತ್ತು ನಮ್ಮ ಬದುಕು, ನಮ್ಮ ಕನ್ನಡಕ್ಕೋಸ್ಕರ, ಕನ್ನಡ ಇವತ್ತು ಒಂದು ಭಾಷೆಯಾಗಿದೆ, ಅದೊಂದು ದೇಶ ಆಗಬೇಕು. ಕನ್ನಡ ಇವತ್ತು ಕನ್ನಡ ನಾಡಲ್ಲೇ ನರಳುತ್ತಾ ಇದೆ, ಅದು ವಿಶ್ವಮಟ್ಟದಲ್ಲಿ ರಾರಾಜಿಸಬೇಕು ಅಂತ ಹೇಳಿದ್ರೆ ನಾವು ಸ್ಟೇಟ್ ಅಟಾನಮಿನ ಪಡ್ಕೋಬೇಕು, ರಾಜ್ಯಗಳ ಸ್ವಾಯತ್ತತೆನ ಪಡ್ಕೋಬೇಕು. ಅದಕ್ಕೆ ಪೂರಕವಾದ ನಡೆನೇ ಸುಪ್ರೀಂ ಕೋರ್ಟ್ ಬೆಂಚು ಸೌತ್ ಇಂಡಿಯಾದಲ್ಲಿ ಆಗುವಂಥದ್ದು. ಇದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನ ನಿಮ್ಮ ಶಕ್ತಿ ಅನುಸಾರ ನಡೆಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಶರಣು. ಥ್ಯಾಂಕ್ ಯು.